ಇಲ್ಲಿ ನೇರಲಕಟ್ಟೆ ಹತ್ರ ಹೊಸೂರು ಶಿವರಾಮೇಗೌಡರ ತೋಟವನ್ನು ನಾನು ಮತ್ತೆ ವಿಸಿಟ್ ಮಾಡ್ಲಿಕ್ಕೆ ಬಂದೆ. ಅಲ್ಲಿ ಗಿರೀಶ್ ಅವ್ರದ್ದು ಆಗಬೇಕಾದ್ರೆ ಗಿರೀಶ್ ಅವ್ರ ಪಕ್ಕದ ತೋಟದವರು ಒಬ್ಬರು ನಮಗೆ ಉಪಯೋಗಿಸ್ಲಿಕ್ಕೆ ಹೇಳಿದರು. ರೈತ ಬಂದವರೇ, ಇದು ಒಬ್ರಿಗಿರೋ ಸಮಸ್ಯೆ ಅಲ್ಲ ಕೊಳೆ ರೋಗ ಅನ್ನೋದು, ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಇದೆ. ಈ ಸಲ ಮಳೆ ಕಡಿಮೆ ಇದ್ರೂ ಕೊಳೆ ರೋಗ ಇವ್ರಿಗೆ ಜಾಸ್ತಿ ಆಗಿರುವಂಥದ್ದು. ಕಂಪ್ಲೀಟಾಗಿ ಕೊಳೆ ರೋಗ ಎಲ್ಲದಲ್ಲಿ ಬೆಂಕಿ ರೋಗ ಬರ್ತಾ ಇದೆ, ಕೊಳೆ ರೋಗ ಬರ್ತಾ ಇದೆ. ಇವ್ರದ್ದು ಆ್ಯಕ್ಚುಲಿ ಶುಂಠಿ ಚೆನ್ನಾಗಿದೆ, ಬಟ್ ಏನಾಗಿದೆ ಅಂತ ಹೇಳಿದರೆ ರೋಗ ಬರ್ತಾ ಇದೆ. ಆ ರೋಗನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಇವ್ರು ಕರ್ಕೊಂಬಂದಿರುವಂಥದ್ದು. ಕೆಲವೊಂದಕ್ಕೆ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಬುಡಕ್ಕೆಲ್ಲ ಹಾಕಿದ್ದಾರೆ. ಕೆಲವೊಂದಕ್ಕೆ ಕೊಳೆ ರೋಗಕ್ಕೆ ಔಷಧಿನೂ ಹೊಡೆದಿದ್ದಾರೆ. ಔಷಧಿ ಹೊಡೆದ್ರೂ ಕೂಡ ಅದು ರಿಕವರ್ ಆಗಿಲ್ಲ. ಸೊ ಅದಕ್ಕೆ ನಮ್ಮ ಸಾವಯವ ಸ್ಪ್ರೆಡ್ಡರ್ ವೆಕ್ಟರ್ ಆ್ಯಕ್ಟಿವೇಟ್ರನ್ನು ಅವ್ರು ಉಪಯೋಗಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ಸೊ ನಮ್ಮ ಜೊತೆ ಇವಾಗ ಶಿವರಾಮೇಗೌಡರು ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡಿಸ್ತೀನಿ ನಾನು. ಸರ್ ನಮಸ್ತೆ. ಸರ್ ನಮಸ್ತೆ. ಇದು ಕೊಳೆ ರೋಗ ಅನ್ನೋದು ನಿಮಗೆ ಎಷ್ಟು ಸಮಯದಿಂದ ಬರ್ತಾ ಇದೆ ಸರ್? ಇದು 2-2.5 ತಿಂಗಳಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. 2.5 ತಿಂಗಳಿಂದ ಹಾಕಿದ್ಮೇಲೆ ಶುರು ಆಗೋದು ಇದು. ಓಕೆ. ಪ್ರತಿ ವರ್ಷ ಈ ರೀತಿ ಸಮಸ್ಯೆ ಬರ್ತಾ ಇದೆ? ಪ್ರತಿ ವರ್ಷನೂ. ಗೊಬ್ಬರದ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್? ಮಾಮೂಲಿ ಹೇಗೆ ಹಾಕ್ತಿವಿ ಹಾಗೆ ಹಾಕುವಾಗ DAP ಹಾಕ್ತಿವಿ, ಅದ್ರ ಜೊತೆಗೆ ಬೇವಿನ ಹಿಂಡಿ ಇದಾಕ್ತಿವಿ. ಅದನ್ನ ಬಿಟ್ರೆ ಇನ್ನೇನು ಹಾಕಲ್ಲ, ಏನು ಹಾಕಲ್ಲ. ಓಕೆ ಓಕೆ. ತಿಪ್ಪೆ ಗೊಬ್ಬರ ಆ ಥರ ಏನಾದರೂ ಹಾಕಿಲ್ಲ. ಕೋಳಿ ಗೊಬ್ಬರ ಹಾಕಿದ್ದು ಮೂಟೆಲ್ ಬರುತ್ತಲ್ಲ, ಹಾಕಿದ್ದು. ದನಿ ಗೊಬ್ಬರ ಹೊಡೆದ್ರೆ ರೋಗ ಅಂತೇಳಿ ಎಲ್ಲ ಕಂಟ್ರೋಲ್ ಮಾಡ್ತಾವ್ರೆ, ಯಾರು ಹೊಡಿತಾ ಇಲ್ಲ. ಯಾರು ಹೊಡಿತಾ ಇಲ್ಲ, ಎಲ್ಲ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಇವಾಗ ನಿಮಗೆ ಬರ್ತಾ ಇರೋವಂಥದ್ದು 2 ತಿಂಗಳಿಂದ ಇತ್ತೀಚೆಗೆ ಏನು ಮಣ್ಣು ಹಾಯಿಸಿದ ಮೇಲೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಸರಿ, ನಾವು ಒಂದು ಸ್ಪ್ರೆಡರ್ ವೆಕ್ಟರ್ ಆ್ಯಕ್ಟಿವೇಟರ್ನ ಕೊಡ್ತೀವಿ ಇದಕ್ಕೆ. ಅದ್ರ ರಿಸಲ್ಟನ್ನು 1.5-2 ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ಗೊತ್ತಾಗುತ್ತೆ. ಆವಾಗ ಮತ್ತೊಂದು ಸಲ ನಿಮ್ಮನ್ನು ಭೇಟಿ ಮಾಡಿ ವಿಡಿಯೋ ಮಾಡುವಂತೆ. ಮತ್ತು ನಾನು ಆಗಲೇ ಹೇಳಿದಾಗೆ ನಿಮಗೆ ಬೀಜೋಪಚಾರದಿಂದಲೇ ಸ್ಟಾರ್ಟಿಂಗ್ ಏನು ಶುಂಠಿ ಇದು ಮಾಡ್ತೀವಿ, ಆ ಬೀಜೋಪಚಾರದಿಂದ ಮಾಡಿದಾಗ 100% ಒಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟಿಗೆ ಅದನ್ನು ನೋಡುವ. ನೀವು ಬೇರೆ ಫ್ಲ್ಯಾಟ್ ಯಾವುದಾದ್ರೂ ಇದ್ದರೆ ಅಥವಾ ಇದನ್ನೇ ನೆಕ್ಸ್ಟ್ ಶುಂಠಿ ಮಾಡಬೇಕಾದ್ರೆ ಇದು ಇನ್ನೂ 3-4 ವರ್ಷ ತನಕ ಮಾಡೋಕ್ಕಾಗಲ್ಲ ಕಾಣುತ್ತೆ ಶುಂಠಿ. ಇಲ್ಲ, ನಾವು ಒಮ್ಮೆ ಹಾಕಿದ್ರೆ 5 ವರ್ಷ ಹಾಕಲ್ಲ. 5 ವರ್ಷ ಹಾಕಲ್ಲ. 5 ವರ್ಷ ಮಿನಿಮಮ್ ಅದ್ರ ಮೇಲೆ ಹಾಕೋದು. ಹೌದೌದು. ಯಾಕಂತ ಹೇಳಿದ್ರೆ 5 ವರ್ಷಕ್ಕೆ ನಿಮಗೆ ಅಲ್ಲಿ ಬೇಕಾಗಿರುವಂಥ ಎಲ್ಲ ಸತ್ವಗಳನ್ನು ಕಳ್ಕೊಂಡಿರುತ್ತೆ, ಅದಕ್ಕಾಗಿ ಹಾಕೋಕ್ಕಾಗಲ್ಲ. ನೆಕ್ಸ್ಟ್ ನೀವು ಬೇರೆ ಫ್ಲೇಟಲ್ಲಿ ಎಲ್ಲಾದರೂ ಹಾಕಿದ್ರೆ ಆವಾಗ ನೋಡುವ, ನಾವು ಸ್ಟಾರ್ಟಿಂಗಲ್ಲೇ ಉಪಯೋಗಿಸುವ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.